ಬಿ ಆರ್ ಪಾಟೀಲ್ರ ಬಗ್ಗೆ ರಾಜ್ಯದ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರಿಗೂ ಗೊತ್ತು ಬಿ ಆರ್ ಪಾಟೀಲ್ರ ಹೆಂಗೆ ಅಂತ. ರಾಜ್ಯದ ಕಾಂಗ್ರೆಸ್ನ ಶಾಸಕರ ಪೈಕಿ ಮೊಟ್ಟ ಮೊದಲ ಶಾಸಕ ಯಾರಾದರೂ ರಾಜ್ಯ ಕಾಂಗ್ರೆಸ್ ವಿರುದ್ಧ ನಿಂತದಿದ್ರೆ ಅದು ಆಳಂದ ಶಾಸಕ ಬಿ ಆರ್ ಪಾಟೀಲ್. ಬಿ ಆರ್ ಪಾಟೀಲ್ರ ಮೊನ್ನೆಯ ಆಡಿಯೋ ಬಾಂಬ್ ಆಯ್ತಲ್ಲ, ಇವತ್ತೊಂದು ವಿಡಿಯೋ ಬಾಂಬ್ ಬಂತು. ಇದನ್ನ ರಾಜ್ಯ ರಾಜಕಾರಣದ ಈ ಅತಿ ದೊಡ್ಡ ಸೆನ್ಸೇಷನ್ ಸುದ್ದಿಯನ್ನ ಇವತ್ತು ನಿಮ್ಮ ಪವರ್ ಟಿವಿ ಬೆಳಿಗ್ಗೆ ಬ್ರೇಕ್ ಮಾಡ್ತು. 1-to-1 ಸಭೆಯ ಬಳಿಕ ಬಿ ಆರ್ ಪಾಟೀಲ್ರು ಮಾತನಾಡಿದ್ದಂತಹ ಇದರಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಅನ್ನೋ ಪ್ರಶ್ನೆನೇ ಇಲ್ಲ. ಕ್ಲಿಯರ್ ವಿಡಿಯೋ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ ಅಂತ ಬಿ ಆರ್ ಪಾಟೀಲ್ ಮಾತಾಡಿರುವಂತ ವಿಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತು. ಕೆ ಆರ್ ಪೇಟೆನಲ್ಲಿ ಕೂತ್ಕೊಂಡು ಶಾಸಕ ಬಿ ಆರ್ ಪಾಟೀಲ್ ಆಡಿದ್ದಂತ ಮಾತದು. ಸಿದ್ದರಾಮಯ್ಯ ಅವರನ್ನ ಸೋನಿಯಾ ಗಾಂಧಿ ಕರ್ಕೊಂಡು ಭೇಟಿ ಮಾಡಿಸಿದ್ದೆ ನಾನು. ನಮ್ಗೆ ಫಾದರು ಇಲ್ಲ, ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ. ಅವ್ನ ಗ್ರಾಚಾರ ಚೆನ್ನಾಗಿತ್ತು, ಅವ್ನು ಸಿ ಎಂ ಆದ. ನನ್ನ ಗ್ರಾಚಾರ ಹಿಂಗಿದೆ, ನಾನು ಇವತ್ತು ಹಿಂಗಿದ್ದೀನಿ ಅಂತ ಬಿ ಆರ್ ಪಾಟೀಲ್ರು ಮಾತಾಡ್ತಾರೆ. ಆಪ್ತರ ಜೊತೆಗೆ ಮೊಬೈಲ್ನಲ್ಲಿ ಮಾತಾಡೋದು ಕೇಳಿಸ್ಕೊಳ್ಳಿ ಅದನ್ನ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಫಸ್ಟ್ ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡ್ಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಉಜ್ವಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು. ಎಲ್ಲ ನೋಡ್ಕೊಂಡು ದೇವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ಹೈಕಮಾಂಡ್ ಆ್ಯಂಡ್ ಸಿ ಎಂ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಫಸ್ಟ್ ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡ್ಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಉಜ್ವಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು. ಎಲ್ಲ ನೋಡ್ಕೊಂಡು ದೇವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ಹೈಕಮಾಂಡ್ ಆ್ಯಂಡ್ ಸಿ ಎಂ ಬಿ ಆರ್ ಪಾಟೀಲ್ ಸರ್, ನನಗೂ ಹೊಸ್ತಲ್ಲ, ನಿಮಗೂ ಹೊಸ್ತಲ್ಲ. ಬಿ ಆರ್ ಪಾಟೀಲ್ರ ಮಾತೇನೆ ಹಂಗೆ, ನೇರ ನುಡಿ, ನೇರ ವ್ಯಕ್ತಿತ್ವ. ಆದರೆ ಆಫ್ಟರ್ ಇದೆಲ್ಲ ಆದ್ಮೇಲೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆದ್ಮೇಲೆ ಅವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರು ಒಂದು ನಿರ್ದಿಷ್ಟ ಗುರಿಯತ್ತ ಫಿಕ್ಸ್ ಆಗಿ ಹೋಗ್ತಿದ್ದಾರೆ ಅಂತ. ಇಲ್ಲಿ ಏನಾಗಿದೆ ಅಂದರೆ, ನೀವು ಬಿ ಆರ್ ಪಾಟೀಲನ್ನು ನೋಡಿದ ಕೂಡಲೇ ನನಗೆ ಏನೂ ಸಿಕ್ಕಿಲ್ಲ ಅದು ತೊಂದರೆ ಇಲ್ಲ, ಬಟ್ ಸಿದ್ದರಾಮಯ್ಯನಿಗೆ ಇಷ್ಟೆಲ್ಲ ಸಿಕ್ತಲ್ಲ ಅನ್ನುವ ಟೆನ್ಷನಲ್ಲಿ ಬಿ ಆರ್ ಪಾಟೀಲ್ ಇದ್ದಂಗಿದೆ. ಟು ಸಿ ಇದು ವೆರಿ 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 ಸಿಂಪಲ್. ಅವ್ರು ಕೊರಗ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ಏನಿದೆ ಆ ಕೊರಗಿದೆ ಅಲ್ವಾ. ನಾವು 1983 ನಾವಿಬ್ಬರು ಒಟ್ಟಿಗೆ ಶುರು ಮಾಡಿದ್ದು ರಾಜಕೀಯ ಜೀವನ. ನಾವಿಬ್ಬರು ಶಾಸಕರಾಗಿದ್ದೀವಿ. ಅದ್ರ ಮೇಲೆ ನಮ್ಮ ಪೊಲಿಟಿಕಲ್ ಗ್ರೋತ್ ಇದೆ ಅಲ್ವಾ. ಜನತಾದಳದಲ್ಲಿ ನಾವು ಇಬ್ಬರೂ ಇದ್ದರೂ ಕೂಡ ಆಲ್ಮೋಸ್ಟ್ ಐ ಥಿಂಕ್ 9 times ಇಬ್ಬರೂ 9 times ಶಾಸಕರಾಗಿದ್ದಾರೆ. 2013 1983 ಹಿಡಿದು ಇವಾಗದವರೆಗೆ. ಆದರೆ ಸಿದ್ದರಾಮಯ್ಯನವರು 2 ಸಲ ಸಿ ಎಂ ಆದರು, ಡಿ ಸಿ ಎಂ ಆದರು, ಹಣಕಾಸು ಸಚಿವರಾದರು. ಕಾಂಗ್ರೆಸ್ಗೆ ಬಂದು 2013 ಇವ್ರು ಸೋಲ್ತಾರೆ, ನಮ್ಮ ಅಧ್ಯಕ್ಷರು ಸೋಲ್ತಾರೆ, ಸಿ ಎಂ ಕಟ್ಟ ಇವ್ರಿಗೆ ಸಿಕ್ಬಿಡುತ್ತೆ. 2018 ಪ್ರತಿಪಕ್ಷದ ನಾಯಕ ಸಿಕ್ಬಿಡುತ್ತೆ, ಸೋತರು ಕೂಡ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಈಗ ಎಲ್ಲೋ ಮುನಿಸು ಇದೆ ಅಲ್ಲ, ಇಬ್ಬರ ಮಧ್ಯದ ಮುನಿಸು ಇದೆ ಅಲ್ಲ, ಈ ಫ್ರೆಂಡ್ಗಳ ಮಧ್ಯೆ ಮುನಿಸು ಇದೆ ಅಲ್ವಾ. ಯಾಕೆ ಅಂತ ಹೇಳ್ಕೊಳ್ಳಿಕ್ಕೆ ಬಿ ಆರ್ ಪಾಟೀಲ್ಗೆ ಆಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಅಂತ ಹೇಳ್ತೀವಿ ನಾವು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ವಲ್ಲ, ಇವ್ನು ನನಗಿದು ಮಾಡಬೇಕಿತ್ತು, ನಾವು ಒಟ್ಟಿಗೆ ಬಂದವರು, ನಾನು ಕರ್ಕೊಂಡೋದವನು, ನನ್ನನ್ನು ಮಂತ್ರಿ ಮಾಡಬೇಕಿತ್ತು, ನನಗೆ ಏನೋ ಮಾಡಬೇಕಿತ್ತು ಸಿದ್ದರಾಮಯ್ಯ ಅಂತ ಹೇಳುವ ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ, ದಟ್ ಈಸ್ ಕಿಲ್ಲಿಂಗ್ ಬಿ ಆರ್ ಪಾಟೀಲ್ ಎವ್ರಿ ಡೇ. ಅದನ್ನು ಅವ್ರಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆದರೆ ಅದನ್ನು ಹೇಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ಹೇಳ್ಕೊಳ್ಳಿಕ್ಕಾಗಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಮಚ್ ಫ್ರಮ್ ಸಿದ್ದರಾಮಯ್ಯ, ಅವ್ನು ನನಗೆ ಮಾಡಬೇಕಿತ್ತು. ಅವರು ಹೇಳುವ ಮಾತು ನೋಡಿ, ಸೋನಿಯಾ ಗಾಂಧಿ ಅವರೊಟ್ಟಿಗೆ ಕಾಂಗ್ರೆಸ್ಗೆ ನಾನೇ ಕರ್ಕೊಂಡೋಗಿದ್ದು ಇವರನ್ನು. ಬಟ್ ಸಿದ್ದರಾಮಯ್ಯ ಅವ್ರ ರಿಯಾಕ್ಷನ್ ಕೇಳಿಸ್ಕೊತೀರಾ ಸರ್? ಸಿದ್ದರಾಮಯ್ಯನವ್ರು ಹೆಂಗೆ ಹೇಳ್ತಾರೆ ಅಂತ, ಎಸ್ ಸಿದ್ದರಾಮಯ್ಯ ಆ್ಯಂಡ್ ಆಳಂದ ಶಾಸಕರು ಬಿ ಆರ್ ಪಾಟೀಲ್ ನಾನು ನೀನು ಅನ್ನುವಂಥ ಫ್ರೆಂಡ್, ಬಹಳ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು. ಆದರೆ ಸಿದ್ದರಾಮಯ್ಯ ಇವತ್ತೇನು ಹೇಳ್ತಾರೆ ಅಂತಂದ್ರೆ, ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ಚೀಫ್ ಮಿನಿಸ್ಟರ್ ಆಗಿದ್ದೇನೆ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆಗೋಲ್ಲ, ಅದಕ್ಕೆ ಹೇಳಿರ್ಬೋದು, ಗೊತ್ತಿಲ್ಲ. ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವರು ಸಿಎಂ ಆದ್ರೂ ನಾನೇನು ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ ಬಿ ಆರ್ ಪಾಟೀಲ್. ಏನ್ ಮಾಡ್ಲೇ, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಅವರೊಂದು ಪದ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟು ಸಿದ್ದರಾಮಯ್ಯಂಗೆ
ಎಕ್ಸಾಕ್ಟ್ಲಿ ರೀ, ಹುಟ್ಟಿದ್ದು ಬೇರೆ ಬೇರೆ ಊರು, ತಂದೆ ತಾಯಿ ಬೇರೆ, ಜಾತಕ ಬೇರೆ, ನಕ್ಷತ್ರ ಬೇರೆ. ಬಿ ಆರ್ ಪಾಟೀಲ್ ಈಸ್ ಟೆಲಿಂಗ್ ನನಗೆ ಯಾರು ಗಾಡ್ ಫಾದರ್ ಇಲ್ಲ ರೀ. ಇಫ್ ಯು ಸಿ ಸಿದ್ದರಾಮಯ್ಯನವರಿಗೂ ಯಾರಿಗೂ ಅಂಥ ಗಾಡ್ ಫಾದರ್ ಇರಲಿಲ್ಲ. ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನನ್ನು ನೋಡಿದರೆ ಫ್ರಮ್ ದ ಡೇ ಒನ್ ಟಿಲ್ ಹಿಯರ್ ಈಸ್ ಎ ಲೀಡರ್ ವಿತ್ ಇಸ್ ಓನ್. ಅವರ ಬೆಳವಣಿಗೆಗಳನ್ನು ಯಾವತ್ತಾದರೂ ನೋಡಿದರೆ ನೀವು ಅವರ ಯಾವ ಲೀಡ್ರಿಗೂ ಕಾಲಿಡಿದು ಕಾಲೊತ್ತಿ ಬಿಟ್ಟು ಮೇಲೆ ಬಂದವರು ಅಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ತನ್ನ ಓನ್ ವರ್ಚಸ್ಸನ್ನು ಇಟ್ಕೊಂಡು ಕೆಲಸಗಳನ್ನು ಇಟ್ಕೊಂಡು ಈವನ್ ವೆನ್ ಯು ವಾಸ್ ವಿತ್ ದೇವೇಗೌಡಜಿ ಒಟ್ಟಿಗೆ ಇದ್ರೂ ಕೂಡ ಅವರು ಆ ಪಾರ್ಟಿನೇ ಬಿಟ್ಟು ಬಂದವರು. ನಾನು ಕಾಲಿಡಿಯಲ್ಲ, ನಾನು ನಮಸ್ಕಾರ ಹೊಡಿಯಲ್ಲ, ನನಗೆ ಏನು ಬೇಕು ನನ್ನ ರೈಟ್ಸ್ಗಳನ್ನು ಪಡ್ಕೊಳ್ಳಿಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಆ ಹೋರಾಟಕ್ಕೆ ಇಳಿತೀನಿ, ಆಯಿಂದ ಹೋರಾಟಕ್ಕೆ ಇಳಿತೀನಿ. ಕಾಂಗ್ರೆಸ್ಗೆ ಬಂದೆ, ಒಂದು ಟೈಮಲ್ಲಿ ಕಾಂಗ್ರೆಸ್ಸನ್ನು ಹೀಯಾಳಿಸ್ತಿದ್ದ ಸಿದ್ದರಾಮಯ್ಯ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಕಾಂಗ್ರೆಸ್ ಬರ್ತಾರೆ. ಸೋನಿಯಾ ಗಾಂಧಿಗೆ ಬೈತಾ ಇದ್ರು ಸಿದ್ದರಾಮಯ್ಯನವರು ಕೂಡ ಒಂದು ಟೈಮಲ್ಲಿ, ಅದನ್ನು ಮರ್ತುಬಿಟ್ಟು ನಾನು ಕಾಂಪ್ರಮೈಸ್ ಮಾಡ್ಕೋತೀನಿ ಅಂತ ಬರ್ತಾರೆ. ಸಿದ್ದರಾಮಯ್ಯನವರು ನೀವು ನೋಡಿದರೆ ಎಸ್ ಅವ್ರು ಹೇಳ್ತಾರೆ, ನಾನೇನು ಮಾಡಲಿ ರೀ ಅವನು ಸಿ ಎಂ ಆಗಿಲ್ಲ ಅಂದರೆ, ನನಗೆ ಬಿ ಆರ್ ಪಾಟೀಲ್ಗೆ ಸಿಕ್ಕಿಲ್ಲ ಅಂತ ನಾನು ಸಿ ಎಂ ಬೇಡ ಅಂತ ಹೇಳಲ್ಲ. ಇಲ್ಲ, ಸಿ ಹಿಯರ್ ಸಿದ್ದರಾಮಯ್ಯ ಮಾತುಗಾರ ಕೂಡ ಈಸ್ ವೆರಿ ಗುಡ್. ನೀವು ಸಿದ್ದರಾಮಯ್ಯನವರ ನಾವೇನು ಹೇಳ್ತೀವಿ ಟಾಂಟ್ ಅಂತ ಹೇಳ್ತೀವಲ್ವಾ, ಸಿದ್ದರಾಮಯ್ಯನವರು ಕೊಡುವ ಒಂದು ರಿಯಾಕ್ಷನ್ಸ್ ಇದೆ ಅಲ್ವಾ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ ಸಮ್ ಟೈಮ್. ವೆರಿ ಇಂಟ್ರೆಸ್ಟಿಂಗ್ ರಿಯಾಕ್ಷನ್. ಅವರು ಎಷ್ಟು ಕೂಲಾಗಿ ಅದನ್ನು ತೇಲ್ಸ್ಬಿಟ್ಟು ಹೋಗ್ತಾರಂತ ಹೇಳಿದ್ರೆ, ಅವರು ರಾಜಕೀಯ ನೋಡಿದವರು 1983 ಟಿಲ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಇಂಥ ಮೈಕ್ಗಳು, ಇಂಥ ಕಮೆಂಟ್ಗಳು, ಇಂಥ ಮಿನಿಸ್ಟರ್ಗಳು, ಇಂಥ ಫ್ರೆಂಡ್ಗಳು ಸಿದ್ದರಾಮಯ್ಯ ಮೊದಲು ನೋಡ್ತಾ ಇರೋದಲ್ಲ. ಸಿದ್ದರಾಮಯ್ಯನಿಗೆ ಕೈ ಕೊಟ್ಟ ಇಂಥ ಫ್ರೆಂಡ್ಗಳೇ ತುಂಬ ಇದ್ದಾರೆ. ಸಿದ್ದರಾಮಯ್ಯ ಲಾಸ್ಟ್ ಎಲೆಕ್ಷನಲ್ಲಿ ಬೀಳಲಿಕ್ಕೂ ಇಂಥದ್ದೇ ಫ್ರೆಂಡ್ಗಳು ಕಾರಣ ಅಂತಲೂ ಇತ್ತು. ಈವನ್ ಟುಡೇ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಾದರೂ ಬಂದರೆ, ಇವತ್ತು ಜನಗಳ ಒಪಿನಿಯನ್ ಬಂದರೆ, ಸಿದ್ದರಾಮಯ್ಯ ಹೌದು ಲಾಸ್ಟ್ ಸಿ ಎಂ ನಾವು ಏನು ಎಣ್ಕೊಳ್ತೀವಿ ಆ ರೀತಿಯ ಆಡಳಿತವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ, ಎಲ್ಲೋ ಕಾಂಪ್ರಮೈಸ್ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅದರ ನಂತರ ಸಿದ್ದರಾಮಯ್ಯನವರ ಇನ್ನೊಂದು ಇಮೇಜ್ ಸ್ವಲ್ಪ ಕೆಟ್ಟದೇನೆಂದರೆ, ಸಿದ್ದರಾಮಯ್ಯನವರ ಸರೌಂಡಿಂಗ್ಸ್ ಒಟ್ಟಿಗಿದ್ದಾರಲ್ಲ ಅವರು ಸರಿ ಇಲ್ಲ, ಅವರನ್ನು ಸಿದ್ದರಾಮಯ್ಯನವರು ಎಂಟರ್ಟೈನ್ ಮಾಡ್ತಾರೆ, ಅದರಿಂದಾಗಿ ಸಿದ್ದರಾಮಯ್ಯನವರು ಹಾಳಾಗುವುದು ಅನ್ನೋದಿದೆ. ಅದನ್ನೇ ನಾನು ಈಗಲೂ ಹೇಳ್ತಾ ಇರೋದು, ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಿ ಆರ್ ಪಾಟೀಲ್ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಓಪನ್. ಬಿ ಆರ್ ಪಾಟೀಲ್ರೆ ಹೇಳಬೇಕು, ಸಿದ್ದರಾಮಯ್ಯನವರೇ ನಿಮ್ಗೇನು ಅವ್ರು ಕೇಳ್ತಾರೆ, ಕರೆದು ಮಾತಾಡ್ತೀನಿ ಅಂದರೆ ಏನಪ್ಪ ನಿನ್ನ ಪ್ರಾಬ್ಲಮ್ ಏನು ಬಿ ಆರ್ ಪಾಟೀಲ? ನಾನು ಹೇಳಿದ್ರೂ ಕೇಳಲ್ಲ, ನೀನು ಹೈಕಮಾಂಡ್ ಹೇಳಿದ್ರೂ ಕೇಳಲ್ಲ, ಪಾರ್ಟಿ KPCC ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ ಅದನ್ನೂ ಕೇಳಲ್ಲ. ನಿನ್ನ ಇಂಟೆನ್ಷನ್ ಏನಪ್ಪ ಬಿ ಆರ್ ಪಾಟೀಲ ಅಂತ ಸಿದ್ದರಾಮಯ್ಯ ಅವ್ರು ಹಿಂಗೆ ಮಾತಾಡೋದು. ಅವ್ರು ಮಾತಾಡೋದು ಇದೇ ರೀತಿ, ಏನಪ್ಪ ಏನು ಬೇಕಪ್ಪ ನಿನಗೆ, ಏನು ಮಾಡಿದ್ದೀನಪ್ಪ, ಏನಾಯ್ತು ಬಿ ಆರ್ ಪಾಟೀಲ ನಿನಗೆ ಹೇಳಲಿಕ್ಕಲ್ಲ, ಏನಾದರೂ BJPಗೆ ಹೋಗೋ ಪ್ಲ್ಯಾನ್ ಮಾಡಿದ್ಯಾ? ಇಲ್ಲ ಇಲ್ಲ, ಏನು ಬೇಕಪ್ಪ ನಿನಗೆ? ಈಗ ಸಿದ್ದರಾಮಯ್ಯ ಕೇಳಿ ಹೀಸ್ ಆಲ್ಸೋ ಇನ್ ಎಕ್ಸಾಕ್ಟ್ಲಿ. ಈಗ ಕಾಂಗ್ರೆಸ್ಸಲ್ಲೂ ಈಗ DK ಶಿವಕುಮಾರ್ ಅವರು ತಾನು ಸಿದ್ದರಾಮಯ್ಯನವರು ಸ್ವಲ್ಪ ದಿನ ಆದಮೇಲೆ ನನಗೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎರಡು ಬಡಗಡಿದೆ. ಸಿದ್ದರಾಮಯ್ಯನವರಿಗೂ ಅಷ್ಟು ಈಸಿಯಾಗಿ ಲಾಸ್ಟ್ CM ಇದ್ದಾಗ ಮಾಡಿದಂತಹ ಕೆಲಸಗಳನ್ನು ಈ ಸಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ದರ್ ಇಸ್ ಸೋ ಮೆನಿ ರೀಸನ್ಸ್. ನಮ್ಗೆಲ್ಲರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಈ ಸಲ ತೂಗಿ ತಗೊಂಡೋಗ್ಬೇಕಾದ ಸ್ಥಿತಿಯಲ್ಲಿದ್ದಾರೆ, ಅಳೆದು ತೂಗಿ ತಗೊಂಡೋಗ್ಬೇಕು ಅವರು ಗೌರ್ಮೆಂಟನ್ನು, ಅಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಎಸ್, ಈ ಎಷ್ಟು ಕಾಂಪ್ರಮೈಸ್ ಎಲ್ಲರನ್ನು ಒಟ್ಟಿಗೆ. ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ CM ಆದಾಗ ಅವರು DK ಶಿವಕುಮಾರನ್ನು ಮಿನಿಸ್ಟರ್ ಮಾಡಲಿಕ್ಕೇ ಬಿಟ್ಟಿರಲಿಲ್ಲ. ಅಷ್ಟು ಹೋಲ್ಡ್ ಇತ್ತು ಅವ್ರಿಗೆ ಸರ್ಕಾರ, ಅವ್ರು ಹೋಲ್ಡ್ ಇತ್ತು. ಅವ್ರು ಏನು ಹೇಳಿದ್ರು ಅಂದ್ರೆ, ಇಲ್ಲ ನನ್ನ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವ್ರು ಆಗಬಾರ್ದು, ಹೈಕಮಾಂಡ್ ಅವರಿಗೆ ಕಪ್ಪು ಚುಕ್ಕೆ ಇದೆ, ಅವ್ರ ಮೇಲೆ CBI ಇದೆ, ಅವ್ರ ಮೇಲೆ ED ಇದೆ ಅಂತ ಹೇಳಿದರು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ DK ಶಿವಕುಮಾರ್ ಅವರು DCM ಆಗಿ ಕೂತ್ಕೊಂಡಿದ್ದಾರೆ. ಮಾತ್ರ ಅಲ್ಲ, KPCC ಅಧ್ಯಕ್ಷರಾಗಿದ್ದಾರೆ. ಎಲೆಕ್ಷನ್ ಅನ್ನು ಸಿದ್ದರಾಮಯ್ಯನೊಟ್ಟಿಗೆ ಹೆಗಲು ಕೊಟ್ಬಿಟ್ಟು DK ಶಿವಕುಮಾರ್ ಅವರು ಹೋರಾಡಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಅವರು ಕಳಂಕಿತ ಅಂತ ಹೇಳುವಂಗಿಲ್ಲ. ಕೇಸ್ ಇಬ್ಬರ ಮೇಲೇನೂ ಇದೆ. ಈಗ ಸಿದ್ದರಾಮಯ್ಯನವರ ಮೇಲೇನೂ ಒಂದು ಮೂಲ ಹಗರಣ ಬಂತು, ಫ್ರೆಶ್ ಕೇಸು. ಈಗ ವಾಲ್ಮೀಕಿ ಹಗರಣ ಬಂತು, ಅದರಲ್ಲೂ ನಾಳೆ ಯಾರ ಹೆಸರು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ಎಲ್ಲರಿಗಿಂತ ಏನಾಗಿದೆ ಅಂದರೆ, ಇವತ್ತು ಕಾಂಪ್ರಮೈಸ್ ಮಾಡಿಕೊಂಡು ಹೆಂಗೋ 146 ಬಂದಿದೆ, ಇನ್ನೊಂದು 2 ವರ್ಷ ಹೆಂಗಾದ್ರೂ ತಳ್ಳುವ, ಬರುತ್ತಾ ಇಲ್ಲ ಗೊತ್ತಿಲ್ಲ ಇನ್ನೊಮ್ಮೆ. ದಿಸ್ ಈಸ್ ವಾಟ್ ದ ರಿಯಾಕ್ಷನ್ ಟುಡೇ. ಬಿ ಆರ್ ಪಾಟೀಲ್ ಈಗ ಏನಂತ ಹೇಳುವ ರೀತಿಯಲ್ಲಿ ಇದ್ರು ಅಂದರೆ, ನಾನು ಸಡ್ಡು ಹೊಡೆದ್ಬಿಟ್ಟಿದ್ದೀನಪ್ಪ. ಸುರ್ಜೇವಾಲ ತುಂಬ ನನ್ನನ್ನು ಕೇಳ್ಕೊಂಡ್ಬಿಟ್ಟಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ ನನ್ನನ್ನು. ಅಯ್ಯೋ ನನಗೆ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ, ಹೇಳೋದಕ್ಕೆ ಎಲ್ಲ ಗೊತ್ತಾಯ್ತು. ನೀನು ಯು ಆರ್ ಲೈಕ್ ಎ ರಾ ಏಜೆಂಟ್.
ಈಗ ಕರ್ನಾಟಕದಲ್ಲಿ ನೀನು ಬಿ ಆರ್ ಪಾಟೀಲ್ ನೀನು ರಾ ಏಜೆಂಟ್ ನಮಗೆ, ಥ್ಯಾಂಕ್ ಯು ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಏನೋ ಬುಕ್ಕೆ ಗಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್, ಇನ್ನೂ ಸ್ವಲ್ಪ ಹಾಳು ಮಾಡು, ರೆಕಾರ್ಡ್ ಮಾಡು, ಕಳಿಸು ಮೀಡಿಯಾಕ್ಕೆ. ಸರ್ ಅದೇ ಮೇ ಬಿ ವಿಡಿಯೋ ಅಲ್ಲ, ನನಗೆ ಅರ್ಥ ಆಗಿಲ್ಲ. ನಿಮ್ಗೇನು ಬಿ ಆರ್ ಪಾಟೀಲ್ ಅವರು ಥ್ಯಾಂಕ್ ಯು ಅಂತ ಹೇಳಿರ್ಬೇಕು. ಏನಕ್ಕಂದ್ರೆ ಯು ಆರ್ ಡನ್ ವೆರಿ ಗುಡ್ ಜಾಬ್ ಮಿಸ್ಟರ್ ಬಿ ಆರ್ ಪಾಟೀಲ್. ನಿನ್ನ ಸರ್ಕಾರದನೇ ಒಬ್ಬ ಮಂತ್ರಿಯ PS ಯಾರಿಗೋ ಮಾತಾಡ್ಬಿಟ್ಟು ಹಗರಣ ಅಂತ ಹೇಳ್ಬಿಟ್ಟು ಓಕೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಮೀಡಿಯಾಕ್ಕೆ ಬಿಟ್ಟಿದ್ಯಾ. ಸೊ ವಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ ಟು ಬ್ರಿಂಗ್ ಕರಪ್ಷನ್ ಔಟ್. ನಮಗೆ ಕರಪ್ಷನ್ ಅನ್ನು ಹೊರಗಡೆ ತಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ಯಾ. ಸುರ್ಜೇವಾಲಾ ಥ್ಯಾಂಕಿಂಗ್ ಹಿಮ್ ಫಾರ್ ವಾಟ್. ಇವತ್ತು ಬೇರೆ ಸಿದ್ದರಾಮಯ್ಯನವನು ಲಕ್ಕಿ ಸಿದ್ದರಾಮಯ್ಯ, ಲಕ್ಕಿ ಲಾಟ್ರಿ, ಅದೇ ಲಕ್ಕಿ ಸಿದ್ದರಾಮಯ್ಯ ಅಲ್ವಾ. ಹೌದು ಹುಲಿಯಾ ಅಂತ ಹೇಳಿರ್ಬೇಕು ಇವತ್ತು. ಐ ಥಿಂಕ್ ಈಗ ಇನ್ನೊಂದು ನಾಳೆ ಬಿ ಆರ್ ಪಾಟೀಲ್ ಅವರೇ, ಈಗ ನಿಮಗೆ ಇವತ್ತು ಸುರ್ಜೇವಾಲಾ ಥ್ಯಾಂಕ್ಸ್ ಹೇಳಿದ್ದಾರೆ, ನಾಳೆ ಇನ್ನೊಂದು 2 ಆಡಿಯೋ ಬಿಡಿ. ಐ ಥಿಂಕ್ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ವಿಲ್ ಕಾಲ್ ಯು ಅಂಡ್ ಸೇ ಒನ್ ಮೋರ್ ಥ್ಯಾಂಕ್ಸ್ ಅಂತ ಪರಿಸ್ಥಿತಿ ಇದೆ. ಬಟ್ ಒಂದು ಮಾತಿದೆ, ಸರ್, 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಸೊ ಕಾಂಗ್ರೆಸ್ ಇಸ್ ಪ್ರೂವಿಂಗ್ ದ್ಯಾಟ್. ಈಗ ಕಾಂಗ್ರೆಸ್ದೇ ಮತ್ತೊಂದು ಕತೆ ಸರ್. DK ಶಿವಕುಮಾರ್ ಅವ್ರ ಕತೆ ನೋಡಿದಾಗ ಎಲ್ಲ ಒಂದ್ ಕಡೆ ಈ ತೊಟ್ಲು ತೂಗೋದು ಇವರೇ, ಮಗುನ್ ಚಿವುಟೋದು ಇವರೇ ಅಂತ ಅನ್ಸುತ್ತೆ. ಅವ್ರದೇ ಬೆಂಬಲಿಗರು ಬರ್ತಾರೆ, DCM DK ಶಿವಕುಮಾರ್ CM ಆಗಬೇಕು ಅಂತಾರೆ. ಅದೇ ಬೆಂಬಲಿಗರಿಗೆ ಇವ್ರು ನಿಂತ್ಕೊಂಡು ಖಡಕ್ ಆಗಿ ವಾರ್ನಿಂಗ್ ಕೊಡ್ತಾರೆ. DCM DK ಶಿವಕುಮಾರ್ ಅವರ ಬಣದಲ್ಲಿ 10, 12, 15, 20 ಅಂತ ಲೆಕ್ಕ ಹೇಳ್ತಿದ್ವಲ್ಲ, ಅದಲ್ಲ 100 ಸೆಂಚುರಿ ಅನ್ಬಿಟ್ಟಿದ್ದಾರೆ. DK ಆಪ್ತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕರು ಬಿಗ್ ಬಾಂಬ್ ಹಾಕಿರೋದು. ಇವತ್ತು DK ಶಿವಕುಮಾರ್ ಇದೇ ಶಾಸಕರು ವಾರ್ನಿಂಗ್ ಹೇಳಿದ್ರು. ಅದಾದ ಸ್ವಲ್ಪ ಹೊತ್ತಲ್ಲಿ DK ಬಣದಲ್ಲಿ 10-15 ಶಾಸಕರಂತೆಲ್ಲ ನಾವು ಅನ್ಕೊಂಡಿದ್ರೆ ಇಲ್ಲ, 100 ಜನ ಇದ್ದಾರೆ, ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವರು ಅರ್ಹರಿದ್ದಾರೆ ಅನ್ನೋ ಅರ್ಥದಲ್ಲೇ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು. ಈ ತೊಟ್ಲು ತೂಗೋದು ಇವರೇ, ಮಗು ಚಿವುಟೋದು ಇವರೇ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಇದು DK ಶಿವಕುಮಾರ್ ಅವರ ಪರಮಾಪ್ತ ಶಾಸಕರೊಬ್ಬರು ಹೇಳಿರುವಂಥ ಮಾತು. ನಮಗೆ ಬೆಂಬಲ ಇದೆ, ಅವರನ್ನು CM ಮಾಡಬೇಕು ಅಂತ. ಎಂಥ ನಾಯಕನಿಗಾದ್ರೂ ಖುಷಿ ಆಗುತ್ತೆ, ಅಯ್ಯೋ ಶಾಸಕರೊಬ್ಬರು ನನ್ನ ಜೊತೆಗೆ ನನ್ನನ್ನು CM ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ. ಬಟ್ DK ಶಿವಕುಮಾರ್ ಯಾರು ಇಕ್ಬಾಲ್ ಹುಸೇನ್ ಅವ್ರಿಗೆ ನೋಟಿಸ್ ಕೊಟ್ಬಿಡ್ತೀನಿ ಅಂತ ಗದರ್ ಬಿಟ್ರಿ. ಇವತ್ತು ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟರು. CM DCM ನಿನ್ನೆ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಲ್ಲ, ಅದಾದ ಬಳಿಕ ಇವತ್ತು DCM ಅವರ ವರ್ಷ ಸ್ವಲ್ಪ ಬದಲಾಗಿತ್ತು. ಸರ್ಕಾರ ಬಂಡೆ ರೀತಿ ಗಟ್ಟಿಯಾಗಿರುತ್ತೆ ಅಂತ ನಿನ್ನೆ CM ಹೇಳಿದ್ರು. ಇವತ್ತು DCM DK ಶಿವಕುಮಾರ್ ನೋ ಚೇಂಜ್, ಬದಲಾವಣೆ ಯಾವುದೂ ಇಲ್ಲ, ಯಾರಿಗೂ ಅರ್ಜೆಂಟ್ ಇಲ್ಲ, ನಾವು ಯಾರು ಅರ್ಜೆಂಟಲ್ಲಿಲ್ಲ, ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀವಿ, ಯಾರು ಮಾಧ್ಯಮದ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋ ಹಂಗಿಲ್ಲ. ಇದೇ DCM DK ಶಿವಕುಮಾರ್ ಪರ ವಕಾಲತ್ ವಹಿಸಿದ್ರಲ್ಲ ಇಕ್ಬಾಲ್ ಹುಸೇನ್, ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನೋಟಿಸ್ ಕೊಟ್ಬಿಡ್ತೀನಿ ಅವ್ರಿಗೆ ಇನ್ನೊಂದು 2 ದಿನದಲ್ಲಿ ಅಂತ ಗದರ್ ಬಿಟ್ರು. ಕೇಳಿಸ್ಕೊಳ್ಳಿ. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರು ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM, ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. DK ಶಿವಕುಮಾರ್ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು. ಈ ಎಚ್ಚರಿಕೆ ಕೊಟ್ಟು ಪ್ರೊಬಬ್ಲಿ ಒಂದು 10ರಿಂದ 15 ನಿಮಿಷ ಆಗಿರ್ಬೋದೇನೋ. ಮತ್ತೆ ಇಕ್ಬಾಲ್ ಹುಸೇನ್ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಡ್ತಾರೆ. ನಾನು ಹೇಳಿರೋ ಮಾತಿಗೆ ನಾನು ಬದ್ಧ, ನನ್ನ ಮಾತಲ್ಲಿ ಬದಲಾವಣೆ ಇಲ್ಲ. ನೋಟಿಸ್ ಕೊಡ್ಲಿ, ನೋಟಿಸ್ ಕೊಡದೇ ಇರಲಿ, ಏನು ಬೇಕಾದರೂ ಮಾಡಲಿ, ನನ್ನ ಹೇಳಿಕೆಗೆ ನಾನು ಬದ್ಧನಿದ್ದೀನಿ. ನಾನು ಸುರ್ಜೇವಾಲಾ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳ್ತೀನಿ ಅಂತ ಸುರ್ಜೇವಾಲಾ ಅವರ ಭೇಟಿಗೂ ಮುನ್ನ ಅದಾದ್ಮೇಲೆ ಕೂಡ ನಾನು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಇಕ್ಬಾಲ್ ಹುಸೇನ್. ಈ DK ಶಿವಕುಮಾರ್ ಅವರ ಎಚ್ಚರಿಕೆಯ ನಂತರದ ಮಾತು ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ನೀವು ಮಾತನಾಡಿದ ವಿಚಾರಕ್ಕೆ ನಿಮಗೆ ನೋಟಿಸ್ ಕೊಡ್ತಾರೆ. ನನಗೆ ನೋಟಿಸ್ ತರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ.
ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನೀವು ಬೆಳಿಗ್ಗೆ ನೀವು ಮಾತನಾಡಿದ ವಿಚಾರಕ್ಕೆ ನಿಮಗೆ ನೋಟಿಸ್ ಕೊಡ್ತಾರೆ. ನನಗೆ ನೋಟಿಸ್ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೀನಿ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಸರ್, ಇದು ಡಿ ಕೆ ಶಿವಕುಮಾರ್ ಅವ್ರ ಕತೆ. ಸಿ ಆಯ್ತಲ್ಲ, ಅವ್ರ ಆಪ್ತರಾಯ್ತು. ಡಿ ಕೆ ಶಿವಕುಮಾರ್ ಆಪ್ತರ ಕತೆ. ಇದು ಆಪ್ತತ್ವ ಕಳೆದುಕೊಳ್ಳುವಂತ ಸೂಚನೆನಾ, ಅಥವಾ ನಾನು ಮೊದಲೇ ಹೇಳ್ದಂಗೆ ಏನು ಈ ತೊಟ್ಲು ತೂಗೋದು? ನಾಟ್ ಇಕ್ಬಾಲ್ ಏನಿದ್ದಾರಲ್ಲ, ಈ ವಾಂಟ್ ಟು ಪ್ರೂವ್ ಡಿ ಕೆ ಶಿವಕುಮಾರ್, ಅಣ್ಣ ನನ್ನ ನಿಯತ್ತು ನಿಮ್ಗೆ ಇರುವಷ್ಟು ಇಡೀ ಕರ್ನಾಟಕದಲ್ಲಿ ಯಾರ್ದು ಇಲ್ಲ ಅಂತ. ನೀವು ಕೆಲವೊಮ್ಮೆ ನೋಡಲ್ವಾ, ಅಣ್ಣ ನಿನ್ಗಾಗಿ ನಾನು ಸಾಯ್ಬೇಕು ಸಿದ್ಧಣ್ಣ, ಸಾಯ್ಬೇಡ ಅಣ್ಣ, ಚುಚ್ಕೋತೀನಿ ಅಣ್ಣ, ಬೆಂಕಿ ಹಾಕೋತೀನಿ, ಸೀಮೆಣ್ಣೆ ಹಾಕೋತೀನಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಅಯೋಗ್ಯರು ಇವರು. ವಾಟ್ ಈಸ್ ದಿಸ್ ಕ್ವಾಲಿಫಿಕೇಶನ್ ಐ ಸೇ? ಎಷ್ಟು ಸಲ ಶಾಸಕರಾಗಿ ಬಂದವರು? 2 ಸಲ. ಜಸ್ಟ್ ಥಿಂಕ್, ಅದನ್ನು ಈಸ್ ಇಟ್ ಬೈ ಇಸ್ ಓನ್ ಕೆಪಾಸಿಟಿ? ನೋ. ಇಲ್ಲಣ್ಣ ನಾಳೆ ನೀನು ಬರಲೇಬೇಡ ಈ ಕಡೆ ರಾಮನಗರ ಕಡೆ, ನಾನೇ ಗೆದ್ಕೊಂಡು ಬರ್ತೀನಿ ಅಂತ ಹೇಳುವ ಏನಾದರೂ ಕೆಪಾಸಿಟಿ ಏನಾದರೂ ಇದೆ ಈ ಮನುಷ್ಯನಿಗೆ? ಇಲ್ಲ. ನಂಬರ್ 2. ನಂಬರ್ 3, ಇನ್ನೊಂದ್ಸಲ ಎಲೆಕ್ಷನ್ ಆಗ್ಬಿಟ್ರೆ ವಾಪಸ್ ನಾನು ವಿನ್ ಆಗ್ತೀನ ಅನ್ನೋ ನಂಬಿಕೆ ಇರುವ ಏನಾದರೂ ಪಾರ್ಟಿಯಾ? ಅಲ್ಲ. ಇಲ್ಲ. ಕೆಲವೊಮ್ಮೆ ನಿಮಗೆ ಹೊರಗಡೆಯವ್ರಿಗಿಂತ ಒಳಗಡೆಯವರೇ ಡೇಂಜರಸ್. ನೀವು ಆಪ್ತರು ಅಂತ ಕರೆಸ್ಕೋತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ದೇ ಆರ್ ಮೋರ್ ಡೇಂಜರಸ್ ದೆನ್ ಯುವರ್ ಎನಿಮಿ. ದಿಸ್ ಈಸ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಕರೆಕ್ಟಾ? ಈಗ ನೋಡಿ, ನಿನ್ನೆ ಆಯಿತು, ಸುರ್ಜೇವಾಲಾ ಸಿಕ್ಕಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು, ಅಣ್ಣನನ್ನು ಓಲೈಸಿ ಆಯಿತು. ಇವರು ಬಂದು ಡಿ ಕೆ ಶಿವಕುಮಾರ್ನೇ ಮುಜುಗರಕ್ಕೆ ಹಾಕುವರು ಇವರು. ಯಾಕೆ ಹೇಳಿ? ಫಸ್ಟ್ ಆಫ್ ಆಲ್, ಡಿ ಕೆ ಶಿವಕುಮಾರ್ KPCC ಪ್ರೆಸಿಡೆಂಟ್. ದೇ ಶುಡ್ ಬಿ ಆಲ್ ಅಂಡರ್ ಹಿಸ್ ಕಂಟ್ರೋಲ್. ಅವ್ರು ಹೇಳಿದಾಗೆ ಕೇಳಬೇಕು. ಅದು ಡೆಪ್ಯೂಟಿ CM ಮಾತ್ರ ಅಲ್ಲ, ಇಸ್ ಎ KPCC ಪ್ರೆಸಿಡೆಂಟ್ ಕೂಡ. ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ ಅಂತ ಎಣಿಸ್ಕೊಂಬಿಡಿ. ಹೌದಪ್ಪ, ಡಿ ಕೆ ಅವರು ಕೂಡ ನನ್ನ ಬ್ರದರ್ ಥರ, ಡಿ ಕೆ ಕೆಲಸ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಓಡಾಡಿದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡು ನನ್ನೊಟ್ಟಿಗೆ ಹೆಗಲ್ ಮೇಲೆ ಹೆಗಲ್ ಇಟ್ಬಿಟ್ಟು ದುಡ್ದಿದ್ದಾರೆ ಡಿ ಕೆ ಅವರು. ಈಸ್ ಎಲಿಜಿಬಲ್. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಾರ್ನರಲ್ಲಿ ಡಿಸೈಡ್ ಮಾಡಿದ್ರು, ಏನೋ ಫಾರ್ಮುಲಾ ಇದೇನೋ ಇಲ್ಲ, ಬಿಟ್ಬಿಡಿ. ಸಿದ್ದರಾಮಯ್ಯನವರೇ ಒಂದಿನ ಡಿಸೈಡ್ ಮಾಡ್ಬೋದು, ಹೌದಪ್ಪ ಇಷ್ಟು ಕೇಳ್ಕೊತಾನೆ ಡಿ ಕೆ ಅವರು, ಲೆಟ್ ಅಸ್ ಬಿ ಬ್ರದರ್ಸ್, ನಾನು ರಾಜಕೀಯದಲ್ಲಿ ಇಷ್ಟೆಲ್ಲ ಅನುಭವಿಸಿದ್ದೀನಿ, ಇದಕ್ಕೆ ಈ ಸಲ ಬರಲಿಕ್ಕೆ ಡಿ ಕೆದು ಸ್ವಲ್ಪ ಆದರೂ ಕಾರಣ ಡಿ ಕೆ ಇದ್ದಾರೆ, ನಾನು ಬಿಟ್ಕೊಡ್ತೀನಪ್ಪ ಅಂತ ಮನಸ್ಸಿದ್ರೂ ಕೂಡ ಈ ರಾವು ಕೇತುಗಳಿದ್ದಾವಲ್ಲ ಡಿ ಕೆ ಒಟ್ಟಿಗೆ ಇಂಥದ್ದು ಹಾಳು ಮಾಡ್ಬಿಡ್ತಾರೆ. ಇವತ್ತೇ ನನಗೆ ಬದಲಾವಣೆ ಬೇಕು. ಸ್ವಲ್ಪ ದಿನ ಹೋದ್ರೆ ಇವರೇ ಬದಲಾಗುವ ಚಾನ್ಸಸ್ ಇದೆ. ಈ ರೀತಿ ಗವರ್ಮೆಂಟ್ಗಳು ಕೆಲಸ ಮಾಡಿದ್ರೆ ಬದಲಾವಣೆ ನಿಶ್ಚಿತ. ಇದೇ ತರ ಇವ್ರು ಹೋದ್ರೆ, ಇದೇ ತರ ಇವರು ಹಗರಣಗಳು ಹಿಂಗೆ ಮಾತಾಡ್ತಾ ಹೋದ್ರೆ ಅವ್ರು ಹೇಳ್ತಾರೆ ಸರ್ವೆ ಮಾಡಿ, ಬದಲಾವಣೆ ಬೇಕು. ಇಕ್ಬಾಲ್ ಅವ್ರಿಗೆ ಕೇಳಬೇಕು, ರಾಮನಗರದಲ್ಲಿ ಹೋಗೊಮ್ಮೆ ಸರ್ವೆ ಮಾಡಿ, ಏನಾದರೂ ಜನಗಳು ಬದಲಾವಣೆ ಕೇಳ್ತಾರ ನೋಡಿ. ಹೌದು, ಬದಲಾವಣೆ ಕೇಳ್ತಾರ ಆಗಿದೆಯಾ ಕೇಳಿದ್ರೆ ಸೇಮ್ ನೋಡಿ. KPCC ಪ್ರೆಸಿಡೆಂಟ್ ಹೇಳಿದ್ರಪ್ಪ, ಅದು ಮನಸ್ಸಿನ ಒಳಗಡೆ ಇದ್ದು ಹೇಳಿದ್ರು, ಅಥವಾ ಒಬ್ಬ ಅಧ್ಯಕ್ಷನಾಗಿ ನಾನು ಇದನ್ನು ಮಾತಾಡಬೇಕಪ್ಪ, ಜನಗಳಿಗೆ ಮಿಸ್ಲೀಡ್ ಮಾಡಬಾರ್ದು. ಅಟ್ಲೀಸ್ಟ್ ನಮ್ಮ ಒಳಗಡೆ ಏನೇನಿದೆನಾ ನಾವು ಅದನ್ನು ಕೂತ್ಕೊಂಡ್ಬಿಟ್ಟು ಹೈಕಮಾಂಡ್ ಸಿದ್ದರಾಮಯ್ಯನೊಟ್ಟಿಗೆ ಕೂತ್ಕೊಂಡು ಮಾತಾಡುವ. ಗವರ್ಮೆಂಟ್ ಮತ್ತು ನಮ್ಮ ಬಗ್ಗೆ ಜನಗಳು ಕ್ಯಾಕರ್ಸಿ ಉಗಿತಾ ಇದ್ದಾರೆ, ಇನ್ನೂ ನಾವು ಕೆಳಗಡೆ ಹೋಗಬಾರ್ದು, ಜನಗಳಿಗಾದ್ರೂ ಒಂದು ಕಾನ್ಫಿಡೆನ್ಸ್ ಮಾಡುವ ಅಂತ ಒಂದು ಕೊಟ್ಟರೆ ಈ ಮನುಷ್ಯ ಏನು ಹೇಳಬೇಕು? ನಾನು ಬದ್ಧ, ಬದಲಾವಣೆ ಬೇಕು, ಅದಕ್ಕೆ ನೋಟಿಸ್ ಕೊಡ್ಲಿ, ಏನಾದರೂ ಮಾಡ್ಕೊಂಡ್ಬಿಡ್ಲಿ ಅಂತ. ನನಗೆ ಸಂಬಂಧ ಇಲ್ಲ. ಮತ್ತೆ ಸುರ್ಜೇವಾಲನಿಗೆ ಯಾವ ಮರ್ಯಾದೆ, ಖರ್ಗೆಗೆ ಯಾವ ಮರ್ಯಾದೆ? ಇವತ್ತು ಸುರ್ಜೇವಾಲನ್ ಹೇಳಿದ್ರು ನಾಯಕತ್ವ ಬದಲಾವಣೆ ಇಲ್ಲ, ಖರ್ಗೆ ಅವರು ನಿನ್ನೆ ಹೇಳಿದ್ರು, ಸ್ವತಃ DK ಶಿವಕುಮಾರ್ ಅವರು ಹೇಳಿದ್ರು ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಾಳೆ ಹೈಕಮಾಂಡ್ ಏನ್ ಬೇಕಾದ್ರೂ ಮಾಡ್ಬೋದು. ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ಬೋದು. ಲೈಕ್ ಇಲ್ಲಿ ನಮ್ಮ ಯಡಿಯೂರಪ್ಪನವರೇ ಹೇಳ್ಬಿಟ್ಟಿದ್ರು, ನನಗೆ ವಯಸ್ಸಾಗಿದೆ, ನಾನು ಹೇಳ್ತೀನಿ, ಕಣ್ಣೀರು ಹಾಕ್ತಾನೆ ರೆಸಿಗ್ನೇಷನ್ ಸೈನ್ ಹಾಕಿದ್ರು. ಹೌದು, ಕಣ್ಣೀರು ಹಾಕ್ತಾನೆ ರೆಸಿಗ್ನೇಷನ್ ಸೈನ್ ಹಾಕಿದ್ರು. ಕಣ್ಣೀರು ಹಾಕ್ತಾನೆ ರಾಜ್ಯಪಾಲರ ಭವನಕ್ಕೆ ಹೋದ್ರು. ಕಣ್ಣೀರು ಹಾಕ್ತಾನೆ ವಿದಾಯ ಭಾಷಣ ಹೇಳಿದ್ರು ಅವರು, ಐ ಆಮ್ ಗೋಯಿಂಗ್ ಟು ಕ್ವಿಟ್ ಅಂತ.
ಕರೆಕ್ಟ್. ಸಿದ್ದರಾಮಯ್ಯನವರು ಬದ್ಧತೆ ಇರುವವರು, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಹಿ ವಿಲ್ ಕಮ್ ಬ್ಯಾಕ್. ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ದಾರಂತ ಇನ್ನೂ ಎಲ್ಲೂ ಇಲ್ಲ. ಸಿದ್ದರಾಮಯ್ಯನವರು ಏನಾದರೂ ಮಾತು ಕೊಟ್ಟಿದ್ರು, ಹೌದು 2.5 ವರ್ಷ ನಾನಪ್ಪ 2 ವರ್ಷ ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಐ ಥಿಂಕ್ ಸಿದ್ದರಾಮಯ್ಯ ವಿಲ್ ಸ್ಟ್ಯಾಂಡ್ ವಿತ್ ದ್ಯಾಟ್. ಅವ್ರು ಸಿದ್ದರಾಮಯ್ಯ ಮಾತು ಕೊಟ್ಟಿಲ್ಲ ಅಂದರೆ ಅವ್ರು ಬಿಟ್ಕೊಡುವವರು ಅಲ್ಲ. ಈಸ್ ವೆರಿ ರಿಜಿಡ್. ಆದರೆ ಡಿ ಕೆ ಅದನ್ನು ನಾನು ಕಿತ್ಕೊಳ್ಳೋದಕ್ಕಿಂತಲೂ ನಿಂತ್ಕೊಂಡು ಮಾತಾಡಿಕೊಂಡು ಹೌದು ಇದು ಅಂತ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಇಬ್ಬರು ಕೂತ್ಕೊಂಡು ಒಂದು ಫಾರ್ಮುಲಾಕ್ಕೆ ಬಂದರೆ ಐ ಥಿಂಕ್ ಇಟ್ ಮೇ ಹ್ಯಾಪನ್ ಇನ್ ಫ್ಯೂಚರ್. ಆದರೆ ಇಂಥವ್ರು ಇದ್ದಾರಲ್ಲ ಇಬ್ಬರು ಕಡೆಯವರು, ನಾನು ಹೇಳಿದಲ್ಲ ರಾವುಕೇತುಗಳ ಬಗ್ಗೆ ನಾನು ಹೇಳ್ತೀನಲ್ಲ, ಇಟ್ ಈಸ್ ನಾಟ್ ಓನ್ಲಿ ವಿತ್ ಡಿ ಕೆ ಸರ್ಕಲ್ ಐ ಆಮ್ ಟಾಕಿಂಗ್ ಅಬೌಟ್. ನೀವು ಸಿದ್ದರಾಮಯ್ಯನ ಕಡೆ ಹೋದರೆ ರಾವುಕೇತು ಶನಿನೂ ಇದ್ದಾರೆ, ತುಂಬ ಇದ್ದಾರೆ. ಇಲ್ಲಿ ಸ್ವಲ್ಪ ಒಂದೆರಡು, ಅಲ್ಲಿನ್ನೂ ಜಾಸ್ತಿ ಇದ್ದಾರೆ, ಸಂಖ್ಯೆ ಜಾಸ್ತಿ. ನಾವು ಹೇಳ್ತೀವಲ್ಲ ಹಾಲಿಗೆ ಹುಳಿ ಹಿಂಡ್ತಾರೆ ಅಂತ. ಓಕೆ, ಹಾಲು ಇವ್ರದೇ, ಲಿಂಬೆಹಣ್ಣು ಇವ್ರದೇ, ಹಿಂಡುವರೇ ಇವರೇ. ಕರೆಕ್ಟ್. ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಡಿ ಕೆ ಶಿವಕುಮಾರ್ ಮಾತಿಗೆ ಮರ್ಯಾದೆ ಇಲ್ಲದೆ ಸುರ್ಜೇವಾಲ ಮಾತಿಗೆ ಮರ್ಯಾದೆ ಇದ್ದರೆ ಐ ಥಿಂಕ್ ಡಿ ಕೆ ಆ್ಯಕ್ಟ್ ಮಾಡಬೇಕೀಗ. ಡಿ ಕೆ ಶಿವಕುಮಾರ್ಸ್ ರೈಟ್ ಟು ಆ್ಯಕ್ಟ್. ಏನು ಹೇಳ್ತೀವಲ್ಲ ಈಗ KPCC ಅಧ್ಯಕ್ಷರಾಗಿ ನೀವು ಇವತ್ತು ಹೇಳಿದ್ರಲ್ಲ ಯಾವನವನು ಇಕ್ಬಾಲ್ ಅಂತ, ಯು ಶುಡ್ ಪ್ರೂವ್ ಇಟ್ ಟುಮಾರೋ. ವಾಟ್ ಈಸ್ ಯುವರ್ ಕೆಪಾಸಿಟಿ ಆಸ್ ಎ KPCC ಚೇರ್ಮನ್? ಏನು ಮಾಡ್ಬೋದು ನೀವು ಅನ್ನೋದಕ್ಕೆ ನೀವು ಎಕ್ಸಾಂಪಲ್ ಫಸ್ಟ್ ಸೆಟ್ ಮಾಡಬೇಕು. ಯಾಕಂದರೆ ಈಗ ಮಾತಾಡಿರೋದು ನಿಮ್ಮ ವಿಂಗಲ್ಲಿರುವವರು, ನಿಮ್ಮ ಕಡೆ ಇರುವವರು, ನಿಮ್ಮ ಕಡೆಯವರು ಇರುವ ಮೇಲೇ ನೀವು ಆ್ಯಕ್ಷನ್ ತಗೊಂಡ್ರೆ ಐ ಥಿಂಕ್ ದ್ಯಾಟ್ ಪಾಸ್ ಅ ಸ್ಟ್ರಾಂಗ್ ಮೆಸೇಜ್ ಟು ಅದರ್ ಸೈಡ್ ಆಲ್ಸೋ. ಅದರ್ ಸೈಡ್ ಆಲ್ಸೋ ನೋಡಿ, ಹರಕೆ ಒಂದು ಕುರಿ ಆದರೂ ಹೋಗಲಿ ಡಿ ಕೆ ಶಿವಕುಮಾರ್ ಅವರೇ, ಸ್ಟಾರ್ಟ್ ಇಟ್. ನಿಮ್ಮ ಕಡೆಯಿಂದನೇ ಒಂದು ಬಲಿ ಕೊಡಿ ಫಸ್ಟು, ಹರಕೆ ಕೊಡಿ, ಕ್ಲಿಯರ್ ಆಗುತ್ತಾ ನೋಡುವ. ಇಲ್ಲ ಅಂದರೆ ಬದಲಾವಣೆ ನಿಮ್ಮ ಶಾಸಕರೇ ಹೇಳಿದಂಗೆ ಜನ ಬಯಸ್ತಾ ಇದ್ದಾರೆ, ಬಯಸಬಹುದು. ನೀವು 2028 ನೀವು ಆಲ್ರೆಡಿ ಎಲ್ಲರೂ 2028ಗೆ ನಾವು ಹೊಲಿಸ್ಕೊಂಡಿದ್ದೀವಿ ಹೊಸ ಬಟ್ಟೆ ಬ್ರ್ಯಾಂಡೆಡ್ ಅಂತ ಹೇಳ್ತಾ ಇದ್ದೀರಲ್ಲ, ಬಟ್ ನಿಮ್ಮ ಶಾಸಕರು ಗೌರ್ಮೆಂಟಿನ CM ಬದಲಾವಣೆ ಕೇಳ್ತಾ ಇದ್ದಾರೆ, ಜನಗಳು ಬೇರೆ ಬದಲಾವಣೆ ಕೇಳಬಹುದು. ಅದಕ್ಕಾಗಿ ಯು ಶುಡ್ ಗೆಟ್ ಅಲರ್ಟ್. ನಾವು ಇಂತಹ ಬಾಯ್ ಬಡಕರಿದ್ದಾರಲ್ಲ, ಸೆಟ್ ಎ ಪ್ರೊಫೆಷನಲ್ ಎಕ್ಸಾಂಪಲ್ ಅಟ್ ಲೀಸ್ಟ್. ಜನಗಳು ನಿಮ್ಮ ಕೆಲಸ ಅಂತೂ ಆಗಿಲ್ಲ ಬಿಟ್ಬಿಡಿ, ನಿಮಗೆ ಮರ್ಯಾದೆ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ಗಳನ್ನಾದರೂ ಮಾಡಿ. ಹೌದು, ದರ್ ಇಸ್ ಎ ಡಿಸಿಪ್ಲಿನ್ಡ್ ಪಾರ್ಟಿ, ದರ್ ಇಸ್ ಎ ಡಿಸಿಪ್ಲಿನ್ಡ್ ಲೀಡರ್ಸು, ಡಿಸಿಪ್ಲಿನ್ MLAಗಳು ನಮ್ಮೊಟ್ಟಿಗೆ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನಾದರೂ ಪ್ರೂವ್ ಮಾಡಿ. ಅದರ್ವೈಸ್ ಇಟ್ ವಿಲ್ ಬಿ ಡಿಸಾಸ್ಟರ್ ಒನ್ ಡೇ. ಮತ್ತು ಲಕ್ಕಿ ರಾಮಯ್ಯ, ಲಕ್ಕಿ ಮಿನಿಸ್ಟ್ರು, ಇನ್ನೊಂದು ಪಾರ್ಟಿಗೆ ಲಕ್ಕಿ ಹೊಡಿಬೋದು. ಪಾಲಿಟಿಕ್ಸ್, ಇಟ್ಸ್ ಎ ಪಾಲಿಟಿಕ್ಸ್. ಎವ್ರಿಬಡಿ ವಾಸ್ ವೈಟಿಂಗ್. ಇವರು ಬಟ್ಟೆ ಹೊಲಿಸ್ಕೊಂಡಾಗೆ ಬೇರೆ ಪಾರ್ಟಿಯಲ್ಲಿ ಬಟ್ಟೆ ಹೊಲಿಸ್ಕೊಂಡವ್ರು ಇದ್ದಾರೆ 10 ಜನ. ಹುಕ್ ಆರ್ ಕ್ರುಕ್ ಮತ್ತೆ ಬೈಬೇಡಿ BJP ಅವರಿಗೆ. ನಮ್ಮ ಶಾಸಕರನ್ನು ಎತ್ಕೊಂಡು ಹೋದ್ರು, ನಮ್ಮವ್ರು ಹೋಗ್ಬಿಟ್ರು, ಅವರು ಪಾರ್ಟಿ ಹೊಡಿತಾರೆ. ನೋ ವೇ, ಡೋಂಟ್ ಗಿವ್ ಎ ಚಾನ್ಸ್. ನೀವು ಚಾನ್ಸ್ ಕೊಟ್ಬಿಟ್ಟು ನೀವೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ BJP ಅವರ ಮುಖಕ್ಕೆ ತುಪ್ಪ ಹೊರಿಸೋದು ಬೇಡ. ಯು ಡೂ ಇಟ್, ಯು ಪ್ರೂವ್ ಇಟ್. ಐ ಹೋಪ್ ಇನ್ನೊಂದು ಇಲ್ಲಿ ಮಾತು ಹೇಳಲಿಕ್ಕೆ ಬರ್ತೀನಿ. ಇಟ್ ಈಸ್ ನಾಟ್ ಓನ್ಲಿ ಇಕ್ಬಾಲ್. ಮಾಗಡಿಯವರು ಹೇಳ್ತಾರೆ, ಓಕೆ, ಕೆಲವೊಮ್ಮೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ನನ್ನ ಅಣ್ಣ CM ಆಗೋದು ನೋಡಬೇಕಂತ ನನ್ನ ಕನಸಿದೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ರಾಂಗ್. ಇಟ್ಸ್ ನಾಟ್ ರಾಂಗ್, ಎಲ್ರಿಗೂ ಇದೆ. ಎಲ್ಲ ಪಕ್ಷದ ಕಾರ್ಯಕರ್ತರು ಯಾರ್ಯಾರ ಹಿಂಬಾಲಕರಿದ್ದಾರೆ ಅವ್ರಿಗಿದೆ, ನಮ್ಮ ಸಾಹೇಬರು ಒಮ್ಮೆ CM ಆಗಬೇಕು, ನಾವು ಸ್ವಲ್ಪ ಏನಾದರೂ ಮಾಡ್ಕೋಬೇಕು ಅಂತ ಇರುತ್ತೆ. ಕರೆಕ್ಟಾ? ಎಸ್. ಆದರೆ ನೀವು ಅದು ಹೇಳ್ತಾ ಇದ್ದೀರಿ, ಬಟ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತಿದ್ದಾರೆ. ಅದು ಹೈಕಮಾಂಡ್ನಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಓಪನ್ ಎಂಡೆಡ್ ಆನ್ಸರ್ ಕೊಟ್ಟರು. ಅನ್ಲೆಸ್ ರಾಹುಲ್ ಗಾಂಧಿ ಆ್ಯಂಡ್ ಸೋನಿಯಾ ಗಾಂಧಿ ಕಮ್ಸ್ ಆ್ಯಂಡ್ ಸೇ ಇನ್ ಎ ಪ್ರೆಸ್ ಸ್ಟೇಟ್ಮೆಂಟ್ ದರ್ ಇಸ್ ನೋ ಲೀಡರ್ಶಿಪ್ ಚೇಂಜ್ ಅಂತ ಹೇಳುವವರೆಗೆ ನಾನು ಈ ವಾಕ್ಯವನ್ನು ಬಿಲೀವ್ ಮಾಡಲ್ಲ. ಜಸ್ಟ್ ಮೀಡಿಯಾ, ಫಾರ್ ದ ಸೇಕ್ ಆಫ್ ಮೀಡಿಯಾ. ಇದನ್ನೇ BJP ಅವರು ಹೇಳ್ತಾ ಇದ್ರು. ಹೌದು, ಮೋದಿಯವರೇ, ಅಮಿತ್ ಶಾ ಅವರೇ ಬಂದೆ ಸ್ಟೇಜಲ್ಲಿ ಸ್ಪೀಚ್ ಮಾಡಿದರು. ಯಡಿಯೂರಪ್ಪ ಈಗ ಅಲ್ಲ ಇನ್ನೊಂದಲ್ಲ 2028ಕ್ಕೆ ಅವರು ಅಂತ ಹೇಳಿದರು. ಐ ಡೋಂಟ್ ಬಿಲೀವ್ ದಿಸ್ ಸ್ಟೇಟ್ಮೆಂಟ್. ಬದಲಾವಣೆ ಇಲ್ಲ, ಬದಲಾವಣೆ ಇದೆ. ಅದು ಕಾಂಗ್ರೆಸ್ನ ಕಂಪ್ಲೀಟ್ಲಿ ಇಂಟರ್ನಲ್ ಪ್ರೊಸೆಸ್. ಅದಕ್ಕೆ ಯಾರು ಕ್ವಶನ್ ಮಾಡುವಂಗಿಲ್ಲ. ಬಟ್ ಸ್ಟಿಲ್ ಡೋಂಟ್ ಡೂ ದಿಸ್ ಡ್ರಾಮಾ. ಈ ಡ್ರಾಮಾ ನಾಟಕ ಇದೆ ಅಲ್ವಾ,
ಗೊಂಬೆ ಆಟವನ್ನು ನೀವು ಜನಗಳಿಗೆ ಡೈಲಿ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಡೂ ಇಟ್, ಚೇಂಜ್ ಇಟ್. ಯು ವಾಂಟ್ ಟು ಚೇಂಜ್, ಯು ವಾಂಟ್ ಟು ಕೀಪ್, ಯು ಕೀಪ್, ಯು ವಾಂಟ್ ಟು ಡಿಸಾಲ್ವ್ ದ ಗೌರ್ಮೆಂಟ್, ಯು ಡಿಸಾಲ್ವ್, ಯು ಹ್ಯಾವ್ ಆಲ್ ದ ರೈಟ್ಸ್. ನಿಮ್ಮ ಹೈಕಮಾಂಡ್ ಇದೆ, ನೀವಿದ್ದೀರಿ. ಆದರೆ ಜನಗಳಿಗೆ ಫ್ರೀ ಆಫ್ ಕಾಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಈ ಸರ್ಕಸ್ ತೋರಿಸ್ಬೇಡಿ. ಪೀಪಲ್ ಆರ್ ರಿಯಲಿ ನೀಡೆಡ್ ಸಮಥಿಂಗ್ ಎಲ್ಸ್. ಎಸ್ ಬೇರೆ ಬೇಕು, ಎಸ್ ಬೇರೆ ಅಗತ್ಯದ ಕ್ರಮಗಳು ತುಂಬ ಬೇಕಾಗಿದೆ. ಎಸ್